ನಮಸ್ಕಾರ. ವಿಶೇಷವಾಗಿ ಈ ವಿಡಿಯೋ ಮುಖಾಂತರ ಒಂದು ವಿಶೇಷ ಸೂಚನೆ ನಿಮಗೆ ತಿಳಿಸುತ್ತಾ ಬರ್ತಾ ಇದ್ದೇನೆ. ಯಾಕಂದರೆ ನಾವು ಹಲವಾರು ವರ್ಷಗಳಿಂದ ಎಲ್ಲ ಕನ್ನಡ ಸಂಘ ಸಂಘಟನೆಗಳು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎಲ್ಲರೂ ಕೂಡಿ ಕನ್ನಡ ಭವನ ನಿರ್ಮಾಣಕ್ಕೆ ಜಾಗವನ್ನು ಹುಡುಕ್ತಾ ಇದ್ವಿ. ಹಾಗಾಗಿ ಕರ್ನಾಟಕದ ಗಡಿ ಪ್ರದೇಶದ ಅಭಿವೃದ್ಧಿ ಪದಾಧಿಕಾರ ಬೆಂಗಳೂರು ಅವರ ನೇತೃತ್ವದಲ್ಲಿ ಅಧ್ಯಕ್ಷರಾದಂಥ ಸೋಮಣ್ಣ ಬೇವನ್ಮರದವರು ಮತ್ತು ಡಾಕ್ಟರ್ ಸಿದ್ದಣ್ಣ ಮೇಟಿ ನಾವು ಎಲ್ಲರೂ ಕೂಡಿ ಜಾಗವನ್ನು ಹುಡುಕಿದ್ವಿ. ಟ್ಯಾಟನ್ನಲ್ಲಿ ಜಾಗ ಹುಡುಕಿದ್ವಿ. ಸುಮಾರು 1,000 ಸ್ಕ್ವೇರ್ ಮೀಟರ್ ಜಾಗವನ್ನು PDF ಪಾಸ್ನಲ್ಲಿ ಹಾಕಿದ್ವಿ. ಆ ನಂತರ PDF ಪಾಸ್ನಲ್ಲಿ ಅದು PWDಗೆ ಅರ್ಧ ಹೋಗ್ತೈತೆ ಅಂಥೇಳಿ ಈ ವಿಶೇಷವಾಗಿ ತಿಳಿದು ಬಂತು. ಕರ್ನಾಟಕದ ಗಡಿನಾಡು ಪದಾಧಿಕಾರಿಗಳ 25ನೆಯ ಸಾಲಿನಲ್ಲಿ ಗಡಿ ಪದಾಧಿಕಾರಿಗಳ 5ನೆಯ ಸಾಮಾನ್ಯ ಸಭೆ ಇದೇ ತಿಂಗಳ ತಾರೀಕು 16 ತಿಂಗಳ 1 ಗುರುವಾರ ದಿನ ಸಮಯ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಅಭಿವೃದ್ಧಿ ಕಚೇರಿಯಲ್ಲಿ ಸಭೆಯು ನಡೆಯಿತು. 6 ರಾಜ್ಯದಿಂದ ಅಧ್ಯಕ್ಷರು ಬಂದಂಥ ತಮ್ಮ ಅನಿಸಿಕೆಯನ್ನು ತಿಳಿಸಿದರು. ಅದೇ ಸಮಯದಲ್ಲಿ ಡಾಕ್ಟರ್ ಸಿದ್ದಣ್ಣ ಮೇಟಿ ಉಪಸ್ಥಿತಿ ಇದ್ದಿದ್ದಿಲ್ಲ. ಹಲವಾರು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಈ ಕಚೇರಿಯಲ್ಲಿ ನಾನು ಈ ಕಚೇರಿ ಸಭೆಯಲ್ಲಿ ಹಮ್ಮಿಕೊಂಡಿದ್ದೆ. ಎಲ್ಲರೂ ಕೇಳುವಾಗ ನಮ್ಮದು ಒಂದು ಮನವಿ ನಾನು ಹೇಳಿದೆ. ಕನ್ನಡ ಭವನಕ್ಕಾಗಿ ಜಾಗ ಹುಡುಕಿದ್ವಿ, ಜಾಗ ಅದು ಹಿಂಗಾಗಿದೆ ಸರ್ ಅಂತ ಹೇಳಿದ್ವಿ. ಅವ್ರು ಏನಂದ್ರು, ಈಗಾಗಲೇ ನೀವು ಜಾಗ ಇನ್ನೊಂದು ಹುಡುಕ್ರಿ, ಆಮೇಲೆ ನಾವು ಆದಷ್ಟು ಬೇಗನೆ ನಾವು ಕಟ್ಟೋಣ, ಹಣವನ್ನು ಬಂದಿದೆ. ತಮ್ಮೆಲ್ಲರಿಗೂ ಕನ್ನಡ ಸಂಘಟನೆಗಳಿಗೂ ಎಲ್ಲ ಕನ್ನಡಿಗರಿಗೂ ವಿಶೇಷವಾಗಿ ತಿಳಿಸುವುದೇನೆಂದರೆ, ತಾವು ಆದಷ್ಟು ಬೇಗನೆ ಜಾಗ ಹುಡುಕಿ ಬೆಂಗಳೂರು ಗಡಿನಾಡಿನ ಅಭಿವೃದ್ಧಿ ಪದಾಧಿಕಾರಿ ಕಚೇರಿಗಳಲ್ಲಿ ತಿಳಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ.